ಏನಿವತ್ತು ಫ್ರೀಡಂ ಪಾರ್ಕಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆನ ಇಟ್ಕೊಂಡಿದ್ವಿ. ಏನಿದು ಅಕ್ರಮ ನಡೀತಿದೆ ನಮ್ಮ ಭಾರತ ದೇಶದಲ್ಲಿ, ಇದೊಂದು ತುಂಬ ಸಂಕ್ಷಿಪ್ತವಾಗಿ ನಡಿಬೇಕಾಗಿದ್ದಂಥ ಒಂದು ಪರೀಕ್ಷೆನ ಈ ರೀತಿಯಾದಂಥ ಒಂದು ತೊಂದರೆನ ಮಾಡ್ತಿದ್ದಾರೆ. ಈ ನೀಟ್ ಪೇಪರ್ ಸ್ಕ್ಯಾಮ್, ಏನು ಈ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ಇವಾಗ ನಮ್ಮ ನಾಯಕರೊಬ್ರು ಹೇಳ್ದಂಗೆ ಮಕ್ಕಳು ಡೈಪರ್ ಲೀಕ್ ಆಗಲ್ಲ, ನೀಟ್ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನೀವೇ ನೋಡಿದ್ರಿ, ನೀಟ್ ಮರುಪರೀಕ್ಷೆ ಮಾಡಿದ್ರು, 2 ನಿಮಿಷ ಲೇಟ್ ಆಗಿದ್ರು ಕೂಡ ಅವ್ರಿಗೆ ಮತ್ತೆ ಒಳಗಡೆ ಹೋಗೋದಕ್ಕೆ ಕಾಲಾವಕಾಶ ಕೊಡ್ದಿರ ವರ್ಷಾನುಗಟ್ಲೆಯಿಂದ ಕಾಯ್ಕೊಂಡಿದ್ದಂಥ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥ ಈ ಕೇಂದ್ರ ಸರ್ಕಾರ ಆಗಿರ್ಬೋದು, ಆಗ ನಮ್ಮ ಕೇಂದ್ರ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ಇವ್ರು ಮಾಡ್ತಿರ್ತಕ್ಕಂಥ ಈ ಒಂದು ಮಲತಾಯಿ ಧೋರಣೆ ಏನು ವಿದ್ಯಾರ್ಥಿಗಳ ಮೇಲೆ, ಏನು ನಮ್ಮ ಮುಂದಿನ ಭವಿಷ್ಯ, ಮುಂದಿನ ಪೀಳಿಗೆ. ನನ್ನ ಪ್ರಶ್ನೆ, ನೀಟ್ ಎಕ್ಸಾಮ್ ಬೇಕಾಗಿದೆಯಾ ಇನ್ನು ಮುಂದಕ್ಕೆ? ನಾನು ಇಲ್ಲಿಂದ ಎಲ್ಲ ಯುವಕರುಗಳಿಗೂ ಎಲ್ಲ ಸ್ಟೂಡೆಂಟ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನೀಟ್ ಬೇಕಾಗಿದೆಯಾ ನಿಮಗೆ ಅಂತ ಕೇಂದ್ರ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡಬೇಕು ಅಂತ ನಾನು ಇಲ್ಲಿಂದ ಆಗ್ರಹ ಮಾಡ್ತೀನಿ. ಇನ್ನು ಮುಂದೆ ಆದ್ರೂ ಏನಿದು ನೀಟ್ ಅಕ್ರಮ ಇದೆ, ಇದು ಮೊದಲನೇ ಸರಿ ನಡೆದಿಲ್ಲ. 17ರಿಂದ 18 ಯುವಕರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಈ ವಿಚಾರದಲ್ಲಿ. ಆಮೇಲೆ ತುಂಬ ಸತಿ ಒಂದು ಸತತವಾಗಿ 10-12 ವರ್ಷಗಳಿಂದ ಈ ನೀಟ್ ಅಕ್ರಮ ನಡೀತಾನೆ ಇದೆ ನಮ್ಮ ಭಾರತ ದೇಶದಲ್ಲಿ. ಇನ್ನು ಮುಂದೆ ಆದರೂ ಇದನ್ನು ತಡೆ ಆಗಬೇಕು. ಇದನ್ನು ಎಲ್ಲ ಯಾರು ನೀಟ್ ಅಕ್ರಮದಲ್ಲಿ ಬಾಧಿತರಾಗಿರ್ತಕ್ಕಂಥ ಯುವಕರಿಗೆ ಭಾರತೀಯ ಯುವ ಕಾಂಗ್ರೆಸ್ ಸದಾ ಬೆನ್ನೆಲುಬಾಗಿ ನಿಂತಿರುತ್ತೆ ಅಂತ ಹೇಳ್ತಾ ನನ್ನ ಮಾತು